ಕರುನಾಡಿಗೆ ಮೋದಿ ಆಗಮನ ಹಿನ್ನೆಲೆಯಲ್ಲೇ ಮೇಗ್ರಿ ವೃತ್ತದಲ್ಲಿ ಪ್ರತಿಭಟನೆ ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಕರುನಾಡಿಗೆ ಮೋದಿ ಆಗಮನ ಹಿನ್ನೆಲೆಯಲ್ಲೇ ಮೇಕ್ರಿ ವೃತ್ತದಲ್ಲಿ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ ಮಾಡ್ತಾ ಇದೆ. ಚೊಂಬು ಪ್ರತಿಭಟನೆ ನಡೆಸಿ ಮೋದಿ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಪ್ರತಿಭಟನೆಗೆ ಈಗಾಗಲೇ ಮುಂದುವರಿತಾ ಇದೆ. ಅನುಮತಿ ಇಲ್ಲದಿದ್ರೂ ಕೂಡ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿರುವಂಥದ್ದು. ಚೊಂಬು ಕಸಿದು ಕೈ ಕಾರ್ಯಕರ್ತರ ಬಂಧನ ಕೂಡ ಆಗಿದೆ. ಅಲ್ಲಿ ಕಾಂಗ್ರೆಸ್ನ ನಾಯಕ ಅನೂಪ್ ಅಯ್ಯಂಗಾರ್ ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು. ಈಗಾಗಲೇ ಚೊಂಬು ಹಿಡಿದು ನಿಂತಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಚೊಂಬು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಈಗಾಗಲೇ ಮುಂದಾಗಿದ್ರು. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೀತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲೇ ಚೊಂಬನ್ನ ಹಿಡಿದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರು. ಯಾಕಂತ ಹೇಳಿದ್ರೆ ರಾಜ್ಯಕ್ಕೆ ಕೇಂದ್ರದ ಕೊಡುಗೆ ಬರೀ ಚೊಂಬು ಮಾತ್ರ ಅನ್ನೋ ಒಂದು ಮಾತಿನ ಮೂಲಕ ವ್ಯಂಗ್ಯವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಚೊಂಬು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರಿರುವಂಥದ್ದು ನೋಡ್ತಾ ಇದ್ದೀವಿ. ಈ ರೀತಿ ಪ್ರಧಾನಮಂತ್ರಿ ಪತ್ತಾಂಗ ರಸ್ತೆಯಲ್ಲಿ ಓಡಂಗಿಲ್ವಾ? ಯಾರು ರಸ್ತೆಯಲ್ಲಿ ಓಡಾಡಂಗಿಲ್ವಾ? ಪ್ರತಿಭಟನೆ ಬಂಧಿಸ್ಬೇಕು ಕಾನೂನು ಪ್ರಕಾರ. ಪ್ರತಿಭಟನೆ ರಸ್ತೆಯಲ್ಲಿ ನಿಂತಿರೋದನ್ನ ಪೊಲೀಸರು ಬಂಧಿಸ್ತಾರೆ ಅಂದ್ರೆ ಇದೇನ್ರಿ ಇದು? ಅಲ್ಲ, ಯಾವ್ದು ಇದೇನು ಅರ್ಥ ಏನಿದೆ ಇದು? ಪ್ರತಿಭಟನೆ ಬಂದಿರಲಿಲ್ಲ ಸರ್? ಅಲ್ಲ, ಪ್ರತಿಭಟನೆ ಏನ್ ವಿಷಯ ಏನಿದೆ ಇದು? ಅಲ್ಲ, ಮೋದಿ ಬೆಲೆ ಏರಿಕೆ ಅಂದ್ರೆ ಮೋದಿ ಬರ್ತವ್ರು ಯಾರು ಓಡಾಡಂಗಿಲ್ವಾ? ಕಾನೂನು ಬಗ್ಗೆ ಗೌರವನೇ ಇಲ್ಲ. ಗೊತ್ತಿಲ್ಲದೆ ಇವರು ಈ ರೀತಿ ಪ್ರಧಾನಮಂತ್ರಿ ಪತ್ತಾಂಗ ರಸ್ತೆಯಲ್ಲಿ ಓಡಂಗಿಲ್ವಾ? ಯಾರು ರಸ್ತೆಯಲ್ಲಿ ಓಡಾಡಂಗಿಲ್ವಾ? ಪ್ರತಿಭಟನೆ ಬಂಧಿಸ್ಬೇಕು ಕಾನೂನು ಪ್ರಕಾರ. ಪ್ರತಿಭಟನೆ ರಸ್ತೆಯಲ್ಲಿ ನಿಂತಿರೋದನ್ನ ಪೊಲೀಸರು ಬಂಧಿಸ್ತಾರೆ ಅಂದ್ರೆ ಇದೇನ್ರಿ ಇದು? ಅಲ್ಲ, ಯಾವ್ದು ಇದೇನು ಅರ್ಥ ಏನಿದೆ ಇದು? ಪ್ರತಿಭಟನೆ ಬಂದಿರಲಿಲ್ಲ ಸರ್? ಅಲ್ಲ, ಪ್ರತಿಭಟನೆ ಏನ್ ವಿಷಯ ಏನಿದೆ ಇದು? ಅಲ್ಲ, ಮೋದಿ ಬೆಲೆ ಏರಿಕೆ ಅಂದ್ರೆ ಮೋದಿ ಬರ್ತವ್ರು ಯಾರು ಓಡಾಡಂಗಿಲ್ವಾ? ಕಾನೂನು ಬಗ್ಗೆ ಗೌರವನೇ ಇಲ್ಲ.